ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಚಿಕನ್ ಮಸಾಲ ಮಾಡುವ. ಮೊದಲಿಗೆ ಸಾಮಗ್ರಿ ತೆಗಿಲಿಕ್ಕೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ಟೀ ಸ್ಪೂನು ತೆಂಗಿನೆಣ್ಣೆ ಹಾಕುವ. ತೆಂಗಿನೆಣ್ಣೆ ಬಿಸಿ ಆಗುವಾಗ ಅದಕ್ಕೆ 1 ಚಕ್ಕೆ, 1 ಏಲಕ್ಕಿ, 3 ಲವಂಗ, 8ರಿಂದ 10 ಬ್ಲ್ಯಾಕ್ ಪೆಪ್ಪರ್ ಹಾಗೂ 1 ಪಲಾವ್ ಎಲೆ ಹಾಕಿ 30 ಸೆಕೆಂಡ್ಸ್ ಫ್ರೈ ಮಾಡುವ. ಈಗ ನಾವು ಅದಕ್ಕೆ ಸಣ್ಣದಾಗಿ ಹೆಚ್ಚಿದ 1 ಈರುಳ್ಳಿ ಹಾಗೂ 6ರಿಂದ 7 ಬೆಳ್ಳುಳ್ಳಿ ಹೆಸಳು ಹಾಕಿ ಅದನ್ನು 2 ನಿಮಿಷ ಫ್ರೈ ಮಾಡಬೇಕು. ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸುವ. ಈಗ ಅದಕ್ಕೆ ನಾವು 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಮೆಂತೆಕಾಳು ಹಾಕಿ ನಾವು ಅದನ್ನು 1 ನಿಮಿಷ ಫ್ರೈ ಮಾಡಬೇಕು. ಈಗ ಅದಕ್ಕೆ ನಾನು 7ರಿಂದ 8 ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೇನೆ. ಖಾರ ಬೇಕಿದ್ರೆ ಸ್ವಲ್ಪ ಹೆಚ್ಚು ಸೇರಿಸಿ. ಈಗ ಅದಕ್ಕೆ ನಾವು 1 ಕಪ್ಪು ಫ್ರೆಶ್ ಕೋಕೋನಟ್ ಹಾಕುವ ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿ ಅದನ್ನು 2 ನಿಮಿಷ ನಾವು ಫ್ರೈ ಮಾಡುವ. ಫ್ರೈ ಮಾಡಿದ ನಂತರ ನಾವು ಅದನ್ನು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ನೈಸಾಗಿ ರುಬ್ಬಿಡುವ. ಈಗ ನಾವು ಒಂದು ಪಾತ್ರೆ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನು ತೆಂಗಿನೆಣ್ಣೆ ಹಾಕುವ. ತೆಂಗಿನೆಣ್ಣೆ ಬಿಸಿ ಆಗುವಾಗ ಅದಕ್ಕೆ ನಾನು 1 ದೊಡ್ಡ ಹೆಚ್ಚಿಟ್ಟ ಈರುಳ್ಳಿ ಹಾಕ್ತಾ ಇದ್ದೇನೆ. ಈರುಳ್ಳಿಯನ್ನು ಗೋಲ್ಡನ್ ಬ್ರೌನ್ ಬರುವವರೆಗೆ ನಾವು ಫ್ರೈ ಮಾಡಬೇಕು. ಈಗ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸುವ. ಅದನ್ನು ಸ್ವಲ್ಪ ಫ್ರೈ ಮಾಡುವ. ಈಗ ಅದಕ್ಕೆ ನಾನು 1 ಇಂಚಿನಷ್ಟು ಸಣ್ಣದಾಗಿ ಹೆಚ್ಚಿಟ್ಟ ಶುಂಠಿ ಹಾಗೂ 3ರಿಂದ 4 ಕಾಯಿಮೆಣಸು ಹಾಕಿ ಅದನ್ನು ನಾವು 1 ನಿಮಿಷ ಫ್ರೈ ಮಾಡಬೇಕು. ಅರ್ಧ ಕಟ್ ಮಾಡಿದಂತಹ ಟೊಮೆಟೊ ಕೂಡ ಸೇರಿಸುವ. ಈಗ ನಾವು ಇದಕ್ಕೆ ಕಟ್ ಮಾಡಿಟ್ಟಂತಹ ಚಿಕನ್ ಪೀಸನ್ನು ಹಾಕುವ. ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ಉಂಟಲ್ಲ, ನಾವು ಅದರ ಮುಚ್ಚಳ ಮುಚ್ಚಿ 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು. ಈಗ ನಾನು ಇದಕ್ಕೆ 2 ಬಟಾಟೆಯನ್ನು ಹಾಕ್ತಾ ಇದ್ದೇನೆ. ಈ ಬಟಾಟೆ ಉಂಟಲ್ಲ ಆಪ್ಷನಲ್, ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸುವ. ಉಪ್ಪು ಸೇರಿಸಿದ ನಂತರ ಪುನೊಮ್ಮೆ ಮಿಕ್ಸ್ ಮಾಡಿ 5 ನಿಮಿಷ ಪುನಃ ನಾವು ಅದನ್ನು ಬಾಯ್ಲ್ ಮಾಡಬೇಕು. ಚಿಕನ್ ಬೆಂದಿದೆ. ಈಗ ನಾವು ಕಡ್ದಂತಹ ಮಸಾಲವನ್ನು ಸೇರಿಸುವ. ನೀರು ನೋಡಿಕೊಂಡು ಹಾಕಿ. ನಾನಿಲ್ಲಿ ತುಂಬ ನೀರು ಹಾಕಲಿಲ್ಲ, ನಾನು ಮಸಾಲ ಮಾಡೋದ್ರಿಂದ ಸ್ವಲ್ಪ ದಪ್ಪ ಇಟ್ಟಿದ್ದೇನೆ. ಈಗ ಎಲ್ಲವನ್ನು ಪುನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ಪುನಃ ಅದರ ಮುಚ್ಚಳ ಮುಚ್ಚಿ 10ರಿಂದ 15 ನಿಮಿಷ ಬಾಯ್ಲ್ ಮಾಡುವ. ಈಗ ಬಾಯ್ಲ್ ಆಗಿದೆ. ಈ ಟೈಮಲ್ಲಿ ನಾವು 1 ಟೀ ಸ್ಪೂನು ತುಪ್ಪ ಹಾಕುವ, ಅದು ಟೇಸ್ಟಿಗೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೊನೆಗೆ ನಾವು ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಚಿಕನ್ ಮಸಾಲ ರೆಡಿ. ನಮ್ಮ ಮಂಗಳೂರು ಚಿಕನ್ ಮಸಾಲಕ್ಕೆ ಉಂಟಲ್ಲ, ನೀರು ದೋಸೆ ಮತ್ತು ಕೋರಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್. ಈ ಮಸಾಲ ಎಲ್ಲದಕ್ಕೂ ಸೂಟ್ ಆಗ್ತದೆ. ಈವನ್ ರೈಸಿಗೆ, ದೋಸೆ, ಇಡ್ಲಿ ಯಾವುದಕ್ಕೂ ಕೂಡ ನೀವು ತಿನ್ಬಹುದು. ಓಕೆ ಫ್ರೆಂಡ್ಸ್, ನಿಮಗೆ ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಸಿಗುವ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್.